ನಮಸ್ಕಾರ. ಬೆಂಗಳೂರು ಇವತ್ತು ತಗೊಂಡು ಬಂದಿರೋ ಸ್ಟೋರಿ ಏನಂದರೆ, ಹುಡುಗಿ ಹೆಸರು ಬಂದ್ಬಿಟ್ಟು ಮೊನಾಲಿಸಾ ಆಗಿರುತ್ತೆ. ಇವಳು ಜಯಪುರದವಳು ಆಗಿರ್ತಾಳೆ. ಈ ಹುಡುಗಿ ಬಂದ್ಬಿಟ್ಟು ರುದ್ರಾಕ್ಷಿ ಸ್ಫಟಿಕಗಳು ಮಾರ್ತಾ ಇರ್ತಾಳೆ. ಏನಂದರೆ ಜನಗಳ ಮನಸ್ಸಲ್ಲಿಯೋ ಥರ ಕಣ್ಗಳು ಮತ್ತು ನಗುಮುಖ ನೋಟ. ಎಷ್ಟೋ ಜನ ಕುಂಭಕೋಣಕ್ಕೆ ಹೋಗಿರೋರು ಈ ಹುಡುಗಿ ಫೋಟೋಶೂಟ್ಗೆ ಕಾಯ್ತವ್ರೆ. ಒಂದೇ ದಿವಸದಲ್ಲೇ ಸೋಷಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಹುಡುಗಿ ಆಗಿರ್ತಾಳೆ. ಎಷ್ಟೋ ಕ್ಯಾಸ್ಟಿಕ್ ಕಂಪ್ನಿಗಳ ಐಬ್ರೋ ಕಂಪ್ನಿಗಳಿವೆ. ಫ್ರಂಟ್ ಪೇಜಿನಲ್ಲಿ ಇಂಥ ಹುಡುಗಿ ಫೋಟೋ ಯಾಕೆ ಕೊಡೋದಿಲ್ಲ? ಮತ್ತು ಬಂದ್ಬಿಟ್ಟು ನಾನು ಬೇಡ್ಕೊಳ್ಳೋದೇನೆಂದರೆ, ಇಂಥ ಪ್ರತಿಭೆ ಇರೋರು ಯಾರೇ ಸಿಗಲಿರೋನು ಕುಂಭಕೋಣದಲ್ಲಿ ರುದ್ರಾಕ್ಷಿ ಮತ್ತು ಸ್ಫಟಿಕಗಳು ಮಾರ್ತಾ ಕುಂತಿರ್ತಾರೆ. ಮತ್ತು ಬಂದ್ಬಿಟ್ಟು ಈ ಕಣ್ಣಿನ ನೋಟ ಏನಾಯಿತೋ ಎಲ್ಲರೂ ಮನಸ್ಸು ಸೆಳೆಯೋ ಥರ ಐತೆ. ಮತ್ತು ಬಂದ್ಬಿಟ್ಟು ಆ ಹುಡುಗಿ ಹೇಳೋದೇನೆಂದರೆ, ನಾನು ರುದ್ರಾಕ್ಷಿ ಮಾರ್ತಾಯಿರ್ತೀನಿ, ನನ್ನ ಬಿಸ್ನೆಸ್ ಲಾಸ್ ಮತ್ತು 3 ಜನ ಅಕ್ಕ ತಂಗಿಯಂದಿರಾಗಿರ್ತಾರೆ. ಅವ್ರಿಗೂ ಇದೇ ಥರ ಕಣ್ಗಳು ಇರುತ್ತೆ, ಕಣ್ಣಿನ ನೋಟಗಳು ಇರುತ್ತೆ. ಮತ್ತು ಬಂದ್ಬಿಟ್ಟು ಈ ಹುಡುಗಿ ಹೇಳೋದೇನೆಂದರೆ, ನಾನು ಕೆಲಸ ಮಾಡ್ತಾಯಿದ್ದೀನಿ, ರುದ್ರಾಕ್ಷಿ ಇದು ಫೋಟೋಶೂಟಿಗೆ ಈ ಥರ ಫೋಟೋ ಕೊಡ್ರಿ, ಸೆಲ್ಫಿ ಕೊಡ್ರಿ ಅಂತ ಜಾಸ್ತಿನೇ ಹಿಂಸೆ ಆಗ್ತೈತೆ ಅಂತ ಇರ್ತಾಳೆ. ಇಂಥವ್ರನ್ನ ಫ್ರಂಟ್ ಪೇಜಿಗೆ ಯಾರಾದರೂ ಬುಕ್ಕಿಗೆ ಇರ್ಬೋದು, ಇಲ್ಲಾಂದರೆ ಕಾಸ್ಟ್ಯೂಮ್ ಯಾವುದಾದ್ರೂ ಮಾಡಲಿಂಗ್ಗೆ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಅಂತ. ಯಾಕಂದರೆ ಕಣ್ಣಿನ ನೋಟ ನಲ್ಲೇ ಎಲ್ಲರೂ ಜನ ಸೆಳೆಯೋ ಥರ ಇರುತ್ತೆ. ಇಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಮಾಡಲಿಂಗು ಮತ್ತು ಬಂದ್ಬಿಟ್ಟು ಈ ಐಬ್ರೋ ಕಂಪ್ನಿಗಳು ಇಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಫ್ರಂಟ್ ಪೇಜಿಗೆ ಏನಂದರೆ ಯೂಸ್ ಆಗ್ತಾರೆ. ಫ್ರಂಟ್ ಪೇಜಿಗೆ ಯಾಕಂದರೆ ಜಾಸ್ತಿ ಬಡ ಕುಟುಂಬದಿಂದ ಬಂದಿರ್ತಾಳೆ ಹುಡುಗಿ, ಮೊನಾಲಿಸಾ ಹೆಸರು ಆಗಿರುತ್ತೆ. ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಯಾರಿಗೆ ಗೊತ್ತು, ಪ್ರದೀಪೊಮ್ಮೆ ಹಿಂಗಾದ್ರೂ ಬರ್ಬೋದು. ದೊಡ್ಡ ದೊಡ್ಡ ಬಂಡೆ ಕಲ್ಲಿನಲ್ಲೂ ಡೈಮಂಡ್ ಸಿಗುತ್ತೆ ಅಂತ ಕೇಳಿಪಟ್ಟಿರ್ತೀರ. ಅದೇ ಥರನೇ ಇದು. ಯಾಕಂದರೆ ಹಿಂಸೆ ಕೊಡ್ತಾ ಇರೋದು ಇದು. ಕೆಲಸ ಮಾಡೋಕ್ಕೂ ಬಿಡ್ತಾಯಿಲ್ಲ. ಮಾಡಲಿಂಗು ಯಾವುದಾದ್ರೂ ಒಂದು ಚಾನ್ಸ್ ಕೊಡ್ರಿ. ಯಾಕಂದರೆ ಕಣ್ಣಿನ ನೋಟ, ಲುಕ್ಕು, ಕಣ್ಣಿನ ನೋಟ, ಮನಸ್ಸೆಳೆಯೋ ಥರ ಕಣ್ಗಳು, ಕುಂಭಕೋಣದಲ್ಲಿ ರುದ್ರಾಕ್ಷಿ ಸ್ಫಟಿಕಗಳು ಮಾರ್ತಾ ಇರೋ ಹುಡುಗಿ ಒಂದು ಸತಿ ಮಾಡಲಿಂಗ್ಗೆ ಯಾವುದಾದ್ರೂ ಮಾಡಲಿಂಗು ಐಬ್ರೋ ಕಂಪ್ನಿಗಳಿದೆ. ಆ ಕಂಪ್ನಿಗಳಿಗೆ ಫ್ರಂಟ್ ಪೇಜಿಗೆ ಯೂಸ್ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಆ ಹುಡುಗಿಗೂ ಒಂದು ಒಳ್ಳೆ ಜೀವನ ಕೊಟ್ಟಿರೋ ಥರನೂ ಆಗುತ್ತೆ. ಈ ಸೋಷಲ್ ಮೀಡಿಯಾಗಳು ಏನಾಯಿತೋ, ಯಾಕಂದರೆ ಒಬ್ಬರನ್ನ ಬೆಳೆಸಿರೋ ಥರನೂ ಆಗುತ್ತೆ, ಒಂದೊಂದು ಸತಿ ಒಬ್ಬರನ್ನ ತುಳಿದಿರೋ ಥರನೂ ಆಗಿರುತ್ತೆ. ಇಂಥವ್ರಿಗೆ ಒಂದು ಪ್ರತಿಮೆ, ಒಂದು ಚಾನ್ಸ್ ಕೊಟ್ಟು ಫ್ರಂಟ್ ಪೇಜಿಗೆ ಯೂಸ್ ಮಾಡ್ಕೊಂಡ್ರೆ ಆ ಹುಡುಗಿಗೂ ಒಂದು ಜೀವನ ಕೊಟ್ಟಿರೋ ಥರ ಇರುತ್ತೆ. ಯಾಕೆ ಈ ಮಾತಂತ ಇದ್ದೀನಿ ಅಂದರೆ, ಯಾರಿಗೆ ಗೊತ್ತು ಒಂದಲ್ಲ ಒಂದು ದಿವಸ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು ತಾನೆ ಇಂಥ ಹುಡುಗಿರು. ಆಲ್ರೆಡಿ ಸ್ವಲ್ಪ ಜನ ಫೋಟೋಶೂಟು ಅವ್ರ ಫ್ರಂಟ್ ಪೇಜಿಗೆ ಯೂಸ್ ಆಗ್ಬೋದಂತ ಫೋಟೋಸ್ಗಳು ತಗೊತವ್ರೆ. ಯಾಕಂದರೆ
ಆ ಕಣ್ಣಿನ ನೋಟ ಏನೈತೋ ಅದೆಲ್ಲರಿಗೂ ಬರೋದಿಲ್ಲ. ಒಂದೇ ದಿವಸದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಹುಡುಗಿ ಆಗಿರ್ತಾಳೆ. ಇದೇ ಕತೆ ಆಗಿರುತ್ತೆ ಮೊನಾಲಿಸಾ ಕತೆ. ಸಪೋರ್ಟ್ ಮಾಡಿರಿ.